ಬೆಳಗಾದ ತಕ್ಷಣ ಆನ್ಹಿಕ ಪೂಜೆ ಎಲ್ಲ ಆಯ್ತು. ಆಮೇಲೆ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ, ನಿನ್ನೆ ಇಂದ್ರ ಹೇಳೋದ್ನಲ್ಲಪ್ಪ ನನಗೆ, ನಾನು ಇಲ್ಲಿರುವ ಎಲ್ಲ ಅಸ್ತ್ರಗಳನ್ನ ನಿನಗೆ ಕೊಡು ಅಂತ ಹೇಳಿದ. ನಾನು ಕೊಡ್ಬೇಕಂತ ಇಟ್ಕೊಂಡಿದ್ದೆ ನಿನಗೆ. ಅವನ ಹ್ಯಾಕ್ ಕೊಡ್ಬೇಕು ಅಂದ್ರೆ ಮೊದಲು ಪರೀಕ್ಷೆ ಮಾಡ್ಬೇಕು. ತಗೊಳ್ಳೋವನ ಶಕ್ತಿ ಇದೆಯಲ್ಲ, ಪರೀಕ್ಷೆ ಮಾಡ್ಬೇಡ್ವಾ? ಅವನ ಬಡ ಬ್ರಾಹ್ಮಣ ಹೋದ, ಊಟಕ್ಕಿಲ್ಲ ದಿಕ್ಕು, ಮಹಾರಾಜರ ಕಡೆ ಹೋದ. ಮಹಾರಾಜರೇ ಬಹಳ ಬಡತನ ಇದೆ, ನನಗೆ ಏನಾದ್ರೂ ಕೊಡಿ ಎಂದ. ಮಹಾರಾಜರ ಕರುಣೆ ಉಕ್ಕಿ ಬಿಡ್ತು. ಓಹೋ ಪಾಪ ಬಡವ ಬಂದಿದ್ದಾನೆ, ತಗೊಳ್ಳೋ, ನನ್ನ ಆನೆ ಕೊಟ್ಬಿಡು ಅವನಿಗೆ ಅಂದ್ರು. ತನ್ನ ಕಡೆ ಇರುವಂತ ಆನೆ ಇದೆಯಲ್ಲ ಅದನ್ನೇ ಕೊಟ್ಬಿಟ್ರು. ಬ್ರಾಹ್ಮಣ ಸತ್ತೋದ, ತನ್ನ ಹೊಟ್ಟೆಗೆ ಅನ್ನ ಇಲ್ಲ, ಈ ಆನೆಗೆ ಏನ್ ಹಾಕ್ತಾನ ಅವನು ಅಲ್ವಾ? ಕೊಡುವಾಗ ತಗೊಳ್ಳೋವನ ಯೋಗ್ಯತೆ ಇದೆಯಾ ನೋಡ್ಬೇಕು. ಸಣ್ಣ ಪುಟ್ಟ ಮಗು, ಏನು ಗೊತ್ತಾಗಲ್ಲ ಅದಕ್ಕೆ, ಅದ್ರ ತಲೆ ಕೊಡ್ತೀನಿ ಬಾ, ನನ್ನ ತಲೆ ಮೇಲೆ ಇಡ್ತೀನಿ ಬಾ, ಮಾವಿನ ಹಣ್ಣಿನ ಬುಟ್ಟಿ ಇಟ್ರೆ ಏನಾಗುತ್ತೆ? ಏನು ಕೊಡುವಾಗ ತಗೊಳ್ಳೋರ ಶಕ್ತಿ ಇದೆಯಾ ನೋಡಿ ಕೊಡ್ಬೇಕಾಗ. ನಾನು ಹಾಗೆ ಪರೀಕ್ಷೆ ಮಾಡಿದ್ದಪ್ಪ, ನಿನ್ನ ತಾಟಿಕೆಯನ್ನು ಕೊಂದು ಹಾಕಿದೆ. ಆದ್ರೆ ಈಗ ನನಗೆ ಇಂದ್ರನು ಹೇಳ್ದ, ಇರುವಂತ ಅಸ್ತ್ರಗಳನ್ನೆಲ್ಲ ಕೊಡು ಅಂತ ಹೇಳಿ. ನಿನಗೆಲ್ಲ ಕೊಡ್ತೀನಿ. ಯಾವ ದಿವ್ಯಾಸ್ತ್ರ ಕೊಡ್ತೀನಿ ಅಂದ್ರೆ ರಾಮ, ಅವು ನಿನ್ನ ಕಡೆಗಿದ್ರೆ ನೀನು ಎಂದೆಂದಿಗೂ ಯಾರಿಗೂ ಸೋಲೋ ಸಾಧ್ಯ ಇಲ್ಲ. ಅಂತ ಅಸ್ತ್ರಗಳು ನನ್ನ ಕಡೆ ಇದ್ದಾವೆ. ಅವು ಯಾವ್ಯಾವು? ದಂಡಚಕ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣು ಚಕ್ರ, ಇಂದ್ರ ದೇವತಾವಾದಂತ ವಜ್ರಾಸ್ತ್ರ, ಶಿವದೇವತಾಕವಾದಂತ ಶೂಲವಾಸ್ತ್ರ, ಬ್ರಹ್ಮಶಿರೋಸ್ತ್ರ, ಐಶಿಕಾಸ್ತ್ರ, ಸರ್ವೋತ್ತಮವಾದ ಬ್ರಹ್ಮಾಸ್ತ್ರ. ಇದ್ರ ಜೊತೆಗೆ ಮೋದಕಿ, ಶಿಖರಿ ಎಂಬ 2 ಗದೆಗಳನ್ನ ಕೊಡ್ತೀನಿ. ಧರ್ಮಪಾಶ, ಕಾಲಪಾಶ, ವರುಣಪಾಶ, ಶುಷ್ಕಾಶನಿ, ಆರ್ದ್ರಾಶನಿ ಮತ್ತು ಪೈನಾಕ, ನಾರಾಯಣ, ಅಗ್ನಿದೇವತಕವಾದಂತ ಶಿಖರ, ವಾಯುದೇವತಕವಾದಂತ ಪೃಥಕ, ಹಯಶಿರಸ್ಸು, ಕ್ರೌಂಚ ಎಂಬ ಅಸ್ತ್ರ. ಇವೆಲ್ಲಾನು ಕೊಡ್ತೀನಿ. ಇದ್ರ ಜೊತೆ 2 ವಿಶೇಷ ಶಕ್ತಿ ಕೊಡ್ತೇನೆ ನಿನಗೆ. ರುದ್ರ ಶಕ್ತಿ, ವಿಷ್ಣು ಶಕ್ತಿ ಅನ್ನುವಂತ 2 ಶಕ್ತಿ ಕೊಡ್ತೇನೆ. ಅದ್ರ ಜೊತೆಗೆ ಕಂಕಾಲ, ಮುಸಲ, ಕಾಪಾಲ, ಕಂಕಣಾಸ್ತ್ರಗಳನ್ನ ಕೊಡ್ತೇನೆ. ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಇವೆಲ್ಲ ನೀನು ಬೇಕಾಗ್ತವೆ. ಇನ್ನೊಂದಿದೆ ನನ್ನ ಕಡೆಗೆ, ನಂದನ ಅಂತ ದೊಡ್ಡ ಖಡ್ಗ ಇದೆ. ಅದೊಂದು ಮಹತ್ತರವಾದ ಆಯುಧ, ಯಾರ ಕಡೆನೂ ಇಲ್ಲ ಅಂತ ಆಯುಧನ ಕೊಡ್ತೇನೆ. ಗಂಧರ್ವ ಕಡೆ ಇರುವಂತ ಮಾನವಾಸ್ತ್ರವನ್ನ ಕೊಡ್ತೇನೆ. ಪ್ರಶ್ವಾಸನ, ಪ್ರಶಮನ, ಸೌರಾಸ್ತ್ರಗಳನ್ನ ಕೊಡ್ತೇನೆ. ಇದಲ್ಲದೆ ವರ್ಷಣ, ಶೋಷಣ, ಸಂತಾಪನ, ವಿಲಾಪನ, ಮಾದನ, ಮೋಹನ, ತಾಮನ, ಸೌಮನ, ಸಂವರ್ತ, ಮೌಸಲ ಅಂತ ಅಸ್ತ್ರ ಇದ್ದಾವೆ. ಸತ್ಯ, ಮಾಯಾಧರ, ತೇಜಪ್ರಭ, ಸೌರಾಸ್ತ್ರ, ಸೋಮದೇವತಾವಾದಂತ ಶಿಶಿರ, ತ್ರಾಷ್ಟ್ರ, ಭಗದೇವತಾವಾದಕ್ಕಂತ ದಾರುಣ, ಮನುದೇವತಾಕವಾದಂತ ಶಿತೇಶು ಅಸ್ತ್ರ ಇದೆ. ಇವೆಲ್ಲ ಕಾಮರೂಪಿಗಳು. ಕಾಮರೂಪಿಗಳು ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ. ಅಸ್ತ್ರಗಳು ಹೇಗಿದ್ದಾವ ಅಂತ ಇರ್ತಾವೆ, ಅವು ನಿನಗೆ ಮಾತ್ರ ಕಾಣಿಸುತ್ತೆ. ಬೇಕು ಅಂತ ತಗೋಬೇಕಾದ್ರೆ ಅಷ್ಟೇನೆ, ತಕ್ಷಣ ಬರ್ಬೇಕಾದ್ರೆ ಬಂದ್ಬಿಡ್ತಾವೆ. ನಿಮ್ಗೆ ಆಧಾರ ನಿಮ್ಮ ಆದ್ಯ ಮೇಲೆ ನಿಂತ್ಕೊಂಡಿರ್ತಾವೆ. ಹೀಗೆ ನೋಡುದು ಆ ಎಲ್ಲ 50 ಅಸ್ತ್ರಗಳನ್ನ ಕೊಡ್ತಾರೆ. ಆ ಪಟ್ಟಿ ಮಾಡಿದೆ. ಈಗ ನಾನು ಪಟ್ಟಿ ಮಾಡಿ ಹೇಳಿದ್ನಲ್ಲ, ನೆನಪಿರಲ್ಲ ಯಾರಿಗೂ, ನೆನಪಿರೋದು ಬೇಕು ಆಗಿಲ್ಲ. ಯಾಕೆ ಹೇಳಿದೆ ಹಾಗಾದ್ರೆ ಪದಗಳಿದೆಲ್ಲ ನಾನು ಕಿವಿ ಮೇಲೆ ಬೀಳಿ? ಅಷ್ಟು ಥರದ ಅಸ್ತ್ರಗಳಿದ್ದು ಅವಾಗ ಅಂತ. ಈಗ ನೀವು ಆರ್ಮಿಗೆ ಹೋಗಿ ಕೇಳಿದ್ರೆ ಎಷ್ಟೆಷ್ಟು ಥರದ ಗುಂಡಿದ್ದಾವೆ ಗೊತ್ತಾ? ಎಷ್ಟು ಥರದ ಬುಲೆಟ್ಸ್ ಇದಾವೆ, ಎಷ್ಟು ಥರದ ಗನ್ಸ್ ಇದಾವೆ. ಸಣ್ಣ ಸಣ್ಣ ಪಿಸ್ತೂಲಿಂದ ಹಿಡಿದು AK-47 ಏನೋ ಇದಾವೆ. ವಿಮಾನಗಳು ಎಷ್ಟು ಥರದ ವಿಮಾನಗಳಿದ್ದಾವಲ್ಲ, ಟ್ಯಾಂಕ್ ಎಷ್ಟು ಥರದಿದ್ದಾವೆ, ನೆನಪಿಡೋಕೆ ಸಾಧ್ಯ ಇಲ್ಲ. ಆದ್ರೆ ಅಷ್ಟೊಂದು ಆಯುಧಗಳು ನಮ್ಮ ಕಡೆ ಇದಾವೆ ಅಂದ್ರೆ ನಮ್ಗೆ ಧೈರ್ಯ ಬರ್ತದೆ. ಅಯ್ಯೋ ಎಲ್ಲದಕ್ಕೂ ತಯಾರಾಗಿದೀವಿ ನಾವು. ನೋಡಿ, ಫ್ರಾನ್ಸ್ ಇಂದ ಬಂತು ಒಂದು ಬಂತು, US ಇಂದ ಬಂತು, USSR ದಿಂದ, ರಷ್ಯಾದಿಂದ ಒಂದು ಬಿಗ್ ಮಗ್ ಬಂತು ಅಂತ ತರ್ಸ್ಕೊಳ್ಳಿಲ್ವಾ ನಾವು? ಹಾಗೆ ಅಷ್ಟೊಂದು ಅಸ್ತ್ರಗಳು ನಮ್ಮ ಕಡೆ ಇದ್ದಾಗ ಎಂಥ ಸಂದರ್ಭವನ್ನು ಕೂಡ ಎದುರಿಸಿ ನಿಲ್ಬಹುದು ಅಂತ ಧೈರ್ಯ ಬರುತ್ತೆ. ಅದಕ್ಕೋಸ್ಕರ 50 ಪದಗಳನ್ನು ಹೇಳಿದೆ. ಅಂದ್ರೆ ಆ ಕಾಲದಲ್ಲಿ ಕೂಡ ಅಷ್ಟೊಂದು ಥರದ ಅಸ್ತ್ರಾಯುಧಗಳು ಇದ್ದು ಅಂತ ಗೊತ್ತಾಗ್ಬೇಕು ಅಂತ. ರುಚಿಗಳೇನ್ ಮಾಡಿದ್ರು, ಕೂಡಿಸಿ ಇಡೀ ಮಂತ್ರ ರಾಶಿಯನ್ನ ರಾಮನಿಗೆ ಉಪದೇಶ ಮಾಡಿದ್ರು. ಮಂತ್ರಾಸ್ತ್ರ ತಿಳ್ಕೊಳ್ಳೋದು ಈ ಕೊಟ್ಟದ್ದು ಅಸ್ತ್ರ ಇದಾವಲ್ಲ 50, ದೇವತೆಗಳು ಕೂಡ ಕಷ್ಟ ಇಲ್ಲ, ಕಷ್ಟ ಆಗತ್ತೆ ಹೇಳ್ಕೊಳ್ಳೋದು ಅದನ್ನ. ಆದ್ರೆ ನಿನಗೆ ಶಕ್ತಿ ಇದೆ, ಅದು ಕೊಟ್ಟಿದ್ದೇನೆ ಇದನ್ನ. ಮತ್ತೆ ಇನ್ನೊಂದು ಉಪದೇಶ ಮಾಡ್ಬೇಕಾದ್ರೆ ರಾಮನಿಗೆ ಹೇಳಿದ್ರು ಅಂತ ಹೇಳಿದಾನೆ ನಿಮ್ಗೆ. ಲಕ್ಷ್ಮಣನಿಗೂ ಹೇಳಿರ್ಬೇಕು, ಪಕ್ಕದಲ್ಲಿ ಇದ್ದವನು. ರಾಮ ಅಂದ್ರೆ ಲಕ್ಷ್ಮಣ ಇದ್ದಾಗೇನೆ, ಅವಗೂ ತಿಳ್ಕೊಂಡಿರ್ಬೇಕು ಅದನ್ನ. ಅಸ್ತ್ರಗಳನ್ನ ಹೇಳಿ ಉಪದೇಶ ಮಾಡಿದ್ರು. ಮಾಡಿ ಮಂತ್ರಾಸ್ತ್ರಗಳನ್ನ ಹೇಳಿದಾಗ ಕಣ್ಮುಂದ್ ಚಿತ್ರ ಬರ್ಬೇಕು ನಿಮಗೆ. ರಾಮ ಎಲ್ಲ ಮಂತ್ರಗಳನ್ನ ಅಂದ, ಕೊಟ್ಟಿದ್ದೀನಿ ನಿನಗೆ ಅಂತ ಗುರುಗಳು ಹೇಳಿದ್ರು. ಏನು ಕೊಟ್ರು? ಮಂತ್ರಗಳನ್ನ ಹೇಳ್ಕೊಟ್ರು. ಆಯುಧ ಎಲ್ಲಿ ಬಂತಲ್ಲಿ? ರಾಮ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಸುತ್ತಲೂ ಸಾಲು ಹಿಡಿದು ದೇವತೆಗಳ ಹಾಗೆ ನಿಂತಿದ್ದ ಅಸ್ತ್ರಗಳೆಲ್ಲಾನು. ಒಂದಕ್ಕೊಂದು ಅಸ್ತ್ರ, ಒಂದಕ್ಕೊಂದು ಚಕ ಚಕ ಹೊಳಿತದೆ, ಬೆಂಕಿ ಇದ್ದಂಗೆ ಉಳಿತಾ ಇದ್ದಾವೆ. ಅವೆಲ್ಲ ನಮಸ್ಕಾರ ಮಾಡಿದ್ವಂತೆ. ಈ ಗುರುಗಳು ನಿಮಗೆ ಕೊಟ್ಟಿದ್ದಾರೆ,
ಇಂದಿನಿಂದ ನೀವು ಆಜ್ಞಾಧಾರಕರಾಗಿರ್ತೀವಿ, ನಾವು ಬಳಸ್ಕೊಳ್ಳಿ ಅಂತ. ರಾಮ ಅವರಿಗೆಲ್ಲ ಕೈ ಮುಗಿದ. ಹೌದು, ನೀವೆಲ್ಲ ದೊಡ್ಡ ಅಸ್ತ್ರಗಳು, ನೀವು ಹಾಗೆ ಮಾಯವಾಗೇ ಇರಿ, ನಾನು ಬೇಕಾದ ನಿಮ್ಮನ್ನು ಕೇಳ್ತೀನಿ, ಬೇಕು ಅಂದ ದಯವಿಟ್ಟು ಬಂದು ನಾನು ಸಹಾಯ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಎಲ್ಲ ವೆಪನ್ಸ್ ಇದಾವೆ, ಏನು ಹೊತ್ಕೊಂಡು ನಡೆಯೋಕ್ಕಾಗುತ್ತೆ, ಎಲ್ಲ ಇದಾವೆ ಅಂತ ತಿಳ್ಕೊಂಡು ನಡೆಯೋಕ್ಕಾಗಲ್ಲ ಇವನಿಗೆ. ಅವೆಲ್ಲ ಇದು ಅಂತರ್ಧಾನವಾಗಿರ್ತವೆ, ಮರಿಯಲ್ಲಿರ್ತವೆ. ಯಾವುದು ಬೇಕೋ ಅದು ನೆನಪಿಸ್ಕೊಂಡಾಗ ಅದು ಬರ್ತದೆ, ಅದನ್ನ ಪ್ರಯೋಗ ಮಾಡೋದು ಇರ್ತವೆ. ಕೇಳ್ತಾನೆ, ನೋಡಪ್ಪ ನೀವೆಲ್ಲೂ ನಾನು ಹೃದಯದಲ್ಲಿ ನೆಲೆಯಾಗಿರಿ, ನಾನು ಬೇಕು ಅಂದಾಗ ನನಗೆ ಪ್ರಸಂಗ ಬಂದಾಗ ನೀವು ಬರಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಒಂದು ಪ್ರವಾಸಕ್ಕೆ ಸಿದ್ಧರಾಗ್ತಾರೆ ಅನ್ನೋದಕ್ಕೆ 27ನೇ ಸರ್ಗ ಮುಗಿತದೆ.